ನನ್ನ ಕೈಯಲ್ಲಿ 5,000 ರೂಪಾಯಿ ಇತ್ತು. 96,000 ರೂಪಾಯಿ ನಾನು ಖುದ್ದಾಗಿ ಇನ್ವೆಸ್ಟ್ ಮಾಡಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ಅಂದರೆ ನನಗೆ ಅದು ನಂಬೋದಕ್ಕಾಗಲ್ಲ. ನನ್ನ ಬಹಳ ಇಷ್ಟವಾದ ಒಂದು ಡೈರೆಕ್ಟರ್ ಅಲೆಕ್ಸಾಂಡ್ರೋ ಇನ್ಯರಿಟೋ ಅಂತ ಅವರು ಹೇಳ್ತಾರೆ, ಎವ್ರಿ ಗ್ರೇಟ್ ಫಿಲ್ಮ್ ಹ್ಯಾಪನ್ಸ್ ಬೈ ಅ ಮಿರಾಕಲ್ ಅಂತ. ಇದನ್ನು ಉಪೇಂದ್ರ ಅವರು ಕೂಡ ಓಂ ಬಗ್ಗೆ ಮಾತಾಡುವಾಗ ಹೇಳೋದನ್ನು ಕೇಳಿದ್ದೀನಿ. ಅವರು ಪಾಪ ಕೋವಿಡಿಂದ ಅವ್ರಿಗೆ ಅಫೆಕ್ಟ್ ಆಗಿ ಕೊನೆಗೆ ನಿನ್ನೆ ಅವರು ತೀರ್ಕೊಂಡ್ರು. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಇವತ್ತಿಂದ ನಮ್ಮ ಆರೆಂಜ್ ಕನ್ನಡಕ ಚಾನೆಲ್ನಲ್ಲಿ ಮತ್ತೊಂದು ಹೊಸ ಸರಣಿನ ಶುರು ಮಾಡ್ತಾ ಇದ್ದೀನಿ. ಈ ಸರಣಿಯಲ್ಲಿ ನಿರ್ದಿಷ್ಟವಾಗಿ ನನ್ನ ಜೀವನದಲ್ಲಿ ನಡೆದಂತಹ ಅದ್ಭುತವಾದ ಪವಾಡಗಳನ್ನು, ನಡೆಯುತ್ತಿರುವಂತಹ ಅದ್ಭುತವಾದ ವಿಸ್ಮಯಗಳನ್ನು, ಮಿರಾಕಲ್ಸ್ ಅಂತ ಏನು ಹೇಳ್ತೀವಿ, ಅವುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೊಸ ಸರಣಿನ ಶುರು ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಮುಂಚೆ ಕೂಡ ವಿಹಾನ್ ವಿಚಾರಗಳು ಸಂಚಿಕೆಯಲ್ಲಿ ನನ್ನ ಜೀವನದಲ್ಲಿ ನಡೆದಂತಹ ಹಲವಾರು ಅದ್ಭುತವಾದ ಪವಾಡಗಳನ್ನ ಹಂಚ್ಕೊಂಡಿದ್ದೀನಿ. ಆದರೆ ನನ್ನ ಜೀವನದಲ್ಲಿ ಯಾವ ಮಟ್ಟಕ್ಕೆ ಪವಾಡಗಳಾಗಲಿ ವಿಸ್ಮಯಗಳಾಗಲಿ ನಡೀತಿದೆ ಅಂದರೆ ನನಗೆ ಯಾವುದನ್ನು ಹೇಳೋದು ಯಾವುದನ್ನು ಬಿಡೋದು ಅನ್ನೋದೇ ಒಂದು ಗೊಂದಲವಾಗಿದೆ. ಹಾಗಾಗಿ ಇದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಸರಣಿನ ಇಟ್ಕೋಬೇಕು. ಇದರಲ್ಲಿ ಹೆಚ್ಚು ಮಾತಾಡದೆ ನೇರವಾಗಿ ನನಗಾದ ಪವಾಡವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸರಣಿನ ಶುರು ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಕೂಡ ನನ್ನ ಹಲವಾರು ಬೇರೆ ಬೇರೆ ವಿಡಿಯೋ ಸರಣಿಗಳಲ್ಲಿ ಆಕರ್ಷಣೆಯ ನಿಯಮದ ಬಗ್ಗೆ ಮತ್ತು ನನ್ನ ಗುರುಗಳಿಂದ ನಾನು ಕಲ್ತ್ಕೊಂಡ ಕೆಲವು ಜ್ಞಾನದ ಬಗ್ಗೆ ನನ್ನ ಕೈಲಾದಷ್ಟು ನಾನು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾಕಂದರೆ ಈ ಜ್ಞಾನದಿಂದಲೇ ಈ ಎಲ್ಲ ಪವಾಡಗಳು ನನ್ನ ಜೀವನದಲ್ಲಿ ನಡೀತಾ ಇರೋದು ಅನ್ನೋದ್ರ ಅರಿವು ನನಗೆ ಸ್ಪಷ್ಟವಾಗಿ ಆಗಿದೆ. ಹಾಗಾಗಿ ಈ ಒಂದು ಜ್ಞಾನವನ್ನು ನಿಮಗೂ ತಲುಪಿಸಿದ್ರೆ ನೀವು ಇದನ್ನು ಬಳಸ್ಕೊಂಡು ನಿಮ್ಮ ಜೀವನದಲ್ಲೂ ಈ ಒಂದು ಜ್ಞಾನವನ್ನು ನೀವು ಬಳಸ್ಕೊಂಡ್ರೆ, ಅದರ ಜೊತೆ ನೀವು ಸಂಶೋಧನೆ ನಡೆಸಿದ್ರೆ ನಿಮಗೂ ಇದೇ ರೀತಿ ಅದ್ಭುತವಾದ ಒಂದು ಜೀವನ ಏರ್ಪಡಿಸ್ಕೊಳ್ಳೋದಕ್ಕೆ, ಸಂತೋಷವಾಗಿರುವಂತಹ ಒಂದು ಜೀವನವನ್ನು ಏರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲೇ ಈ ಎಲ್ಲ ಸಂಚಿಕೆಗಳನ್ನು ಸರಣಿಗಳನ್ನು ನಾನು ಮಾಡ್ತಾ ಬಂದಿರೋದು. ಹಾಗಾಗಿ ನನಗೆ ಆಗುತ್ತಿರುವ ಪವಾಡಗಳನ್ನು ನಿಮ್ಮ ಜೊತೆ ಪ್ರಾಕ್ಟಿಕಲ್ ಆಗಿ ನನ್ನ ಜೀವನದಲ್ಲಿ ಏನಾಗ್ತಿದೆ ಅನ್ನುವುದರ ಒಂದು ಉದಾಹರಣೆ ಕೊಡ್ತಾ ನಾನು ನನ್ನ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಂಡ್ರೆ ನಿಮಗೆ ಇನ್ನೂ ಬಹಳ ಆಸಕ್ತಿಯಿಂದ ಈ ಒಂದು ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಉತ್ಸಾಹ ಬರ್ಬೋದು. ಮತ್ತು ನೀವು ಕೂಡ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೋದು ಅನ್ನೋ ಒಂದು ನಂಬಿಕೆಯಿಂದ ಈ ನನ್ನ ಜೀವನದಲ್ಲಿ ನಡೆಯುತ್ತಿರುವ ಪವಾಡಗಳನ್ನು ನಿರ್ದಿಷ್ಟವಾದ ಈ ಒಂದು ಸರಣಿಯಲ್ಲಿ ಇನ್ನು ಮುಂದೆ ನಿಮ್ಮ ಜೊತೆ ಹಂಚ್ಕೋತೀನಿ. ಇವತ್ತು ಈ ಒಂದು ಸರಣಿಯನ್ನು ಶುರು ಮಾಡೋದಕ್ಕೆ ಒಂದು ಬಹಳ ಮಹತ್ತರವಾದ ಒಂದು ಕಾರಣ ಇದೆ. ಇತ್ತೀಚೆಗಷ್ಟೇ ನನ್ನ ಜೀವನದಲ್ಲಿ ಒಂದು ಬಹಳ ದೊಡ್ಡ ಒಂದು ಪವಾಡ ನಡೀತು. ನಾವು ಈಗ ನನ್ನ 5ನೇ ಫೀಚರ್ ಫಿಲ್ಮ್ ಸ್ಕ್ರಿಪ್ಟನ್ನು ಬರೆದಿದ್ದೀನಿ. ಅದು ಆ್ಯಕ್ಚುಲಿ ಲಾಕ್ಡೌನ್ ಶುರು ಆದಮೇಲೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಹೋದ ವರ್ಷ ನಾನು ಬ್ಲೂ ಫಿಲ್ಮ್ ಅಂತ ಒಂದು ಫೀಚರ್ ಫಿಲ್ಮ್ ಮಾಡೋದಕ್ಕೆ ಹೊರಟಿದ್ವಿ. ಆ ಸಮಯದಲ್ಲಿ ಕೊರೋನಾ ಬಂದಿದ್ದು, ಲಾಕ್ಡೌನ್ ಆಗಿದ್ದು ಎಲ್ಲ ಆಗಿತ್ತು. ಹಾಗಾಗಿ ನಮಗೆ ನಾನು ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ತುಂಬ ನಂಬ್ತೀನಿ ನಾನು. ಹಾಗಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ನಂಬಿಕೆಯಿಂದ ನಾವು ಕನ್ನಡದ ಕೊರೋನಾಧಿಪತಿ ಅಂತ ಒಂದು ಕಾಮಿಡಿ ಸೀರೀಸನ್ನು ಶುರು ಮಾಡಿದ್ವಿ. ಕಾಮಿಡಿ ಕಮ್ ಅವೇರ್ನೆಸ್ ಸೀರೀಸನ್ನು ಯೂಟ್ಯೂಬ್ನಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಆ ಸಮಯದಲ್ಲಿ ಒಂದು ಹೊಸ ಫೀಚರ್ ಫಿಲ್ಮ್ ಐಡಿಯಾ ಒಂದು ಬಂದಿತ್ತು. ಅದನ್ನು ನಾನು ಲಾಕ್ಡೌನಲ್ಲಿ ಕೂತ್ಕೊಂಡು ಬರೆಯೋದಕ್ಕೆ ಶುರು ಮಾಡಿದ್ದೆ. ಅದರ ಜೊತೆ ಇನ್ನೂ ಏನೇನೋ ವಿಷಯಗಳು ನಡೀತಾ ಇತ್ತು ಸೈಮಲ್ಟೇನಿಯಸ್ ಆಗಿ. ಆದರೆ ಆ ಒಂದು ಸ್ಕ್ರಿಪ್ಟ್ ಏನು ಬರೆಯೋದಕ್ಕೆ ಶುರು ಮಾಡಿದ್ದೆ ಅದು ಕೂಡ ಡಿಸೆಂಬರ್ ಜಾನ್ವರಿ ಸಮಯಕ್ಕೆ ಒಂದು ಫುಲ್ ಫ್ಲೆಡ್ಜ್ಡ್ ಫೀಚರ್ ಫಿಲ್ಮ್ ಸ್ಕ್ರಿಪ್ಟ್ ಆಗಿ ಸಿದ್ಧವಾಯಿತು. ಅದು ಒಂದು ಬಹಳ ವಿಭಿನ್ನವಾದ ಒಂದು ಕ್ಯಾನ್ವಾಸ್ ಇರುವಂತಹ ಒಂದು ಸ್ಕ್ರಿಪ್ಟು. ಹಾಗಾಗಿ ಆ ಫಿಲಿಮ್ ಮಾಡೋದಕ್ಕೆ ಮುಂಚೆ ಒಂದು ಶಾರ್ಟ್ ಫಿಲಿಮ್ ಮಾಡಿ ಅದರಲ್ಲಿ ಆ ಒಂದು ಫಿಲಿಮ್ಗೆ ಬೇಕಾದ ಕೆಲವು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಇದೆ. ಒಂದು ವಿಭಿನ್ನವಾದ ಒಂದು ಐಡಿಯಾ. ಹಾಗಾಗಿ ನಾವು ಇದುವರೆಗೂ ಏನು ಫಿಲಿಮ್ಗಳು ಮಾಡಿದ್ದೀವಿ, ಹಲವಾರು ಕಿರುಚಿತ್ರಗಳು ಮಾಡಿದ್ದೀವಿ, ಅದನ್ನು ಹೊರತುಪಡಿಸಿ ಒಂದು ವಿಭಿನ್ನವಾದ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಇರುವಂತಹ ಚಿತ್ರ. ಹಾಗಾಗಿ ಅದನ್ನು ನಾನು ಮೊದಲು ಒಂದು ಸಣ್ಣ 6ರಿಂದ 8 ನಿಮಿಷದ ಶಾರ್ಟ್ ಫಿಲಿಮ್ ಶೂಟ್ ಮಾಡಿ ಅದರಲ್ಲಿ ಇದೇ ರೀತಿಯ ಒಂದು ರಿಕ್ವೈರ್ಮೆಂಟ್ಗಳನ್ನು ನಾವು
ಎಕ್ಸ್ಪರಿಮೆಂಟ್ ಮಾಡಿ ಸಂಶೋಧನೆ ಮಾಡಿ ನೋಡಿ ನಂತರ ಫೀಚರ್ ಫಿಲ್ಮ್ನ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಈ ಒಂದು ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ಕೂಡ ನಾವು ಲೆಕ್ಕ ಹಾಕಿದ ಪ್ರಕಾರ ಒಂದು 50,000 to 60,000 ಬಡ್ಜೆಟ್ ಬೇಕಾಗಿತ್ತು. ಆದರೆ ಈಗಾಗಲೇ 1 ವರ್ಷ ಈ ಕೊರೋನಾಯಿಂದ ವರ್ಕ್ಶಾಪ್ಗಳು ನಡೀತಿರಲಿಲ್ಲ, ಬಹಳಷ್ಟು ಫೈನಾನ್ಷಿಯಲಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಆದ್ದರಿಂದ ಫೈನಾನ್ಷಿಯಲಿ ನಾವು ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಹಾಗಾಗಿ ಇದಕ್ಕೆ ನಾನು ಈ ಐಡಿಯಾ ನನಗೆ ಬಂದಿದ್ದು ಫೆಬ್ರವರಿ ಟೈಮ್ನಲ್ಲಿ. ಸೊ ವ್ಯಾಲೆಂಟೈನ್ಸ್ ಡೇಗೆ ಈ ಫಿಲಿಮ್ನ ರಿಲೀಸ್ ಮಾಡಿಬಿಡಬೇಕು, ಈ ಒಂದು ಶಾರ್ಟ್ ಫಿಲಿಮ್ನ ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಬೇಕು, ಚಿತ್ರವನ್ನು ಮಾಡಿ ಅದನ್ನು ರಿಲೀಸು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ಕ್ರಿಪ್ಟ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಐಡಿಯಾ ಬಂದಿತ್ತು, ಅದನ್ನು ಸ್ಕ್ರಿಪ್ಟಾಗಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ಇದಕ್ಕೆ ಈಗ ಬಡ್ಜೆಟ್ ಲೆಕ್ಕ ಹಾಕಿದಾಗ ನಮ್ಮ ಉದ್ದೇಶ ಇರೋದೇ ಇದನ್ನು ಫೀಚರ್ ಫಿಲಿಮ್ ಲೆವೆಲಲ್ಲಿ ಮಾಡಿದಾಗಲೇ ನಮಗೆ ಇದು ಫೀಚರ್ ಫಿಲಿಮ್ ಕ್ವಾಲಿಟಿ ತರಿಸೋಕ್ಕಾಗುತ್ತಾ, ಈ ಒಂದು ಕಾನ್ಸೆಪ್ಟ್ಗೆ ತರಿಸೋಕ್ಕಾಗುತ್ತಾ ಅನ್ನೋ ಕ್ವೆಶನ್ ಇದ್ದಿದ್ದು. ಹಾಗಾಗಿ ಇದನ್ನು ನಾವು ಶೂಟ್ ಮಾಡಿ ನೋಡೋದಕ್ಕೆ ನಮಗೆ ನಾನು ಹೇಳ್ದಂಗೆ ಒಂದು 50,000 to 60,000 ಬಡ್ಜೆಟ್ ಬೇಕಿತ್ತು. ಸರಿ, ಏನು ಮಾಡೋದು? ಕ್ರೌಡ್ ಫಂಡಿಂಗ್ ಥರ ಮಾಡೋದಾ, ಅಥವಾ ಫ್ರೆಂಡ್ಸ್ ಹತ್ರ ಪರ್ಸ್ನಲ್ ಆಗಿ ಮಾತಾಡೋದಾ, ಅಥವಾ ಫ್ಯಾಮಿಲಿನಲ್ಲಿ ಪಿಚ್ ಮಾಡಿ ಯಾರ ಹತ್ರ ಅದು ಬಡ್ಜೆಟ್ ಹೊಂಚೋದಾ? ಈ ರೀತಿಯೆಲ್ಲ ಯೋಚಿಸ್ಬೇಕಾದ್ರೆ ನಿಮ್ಮೆಲ್ರಿಗೂ ನಾನು ಇದಕ್ಕೆ ಮುಂಚೆನೇ ಹಂಚ್ಕೊಂಡಿರೋ ಥರ ದೇವ್ರ ಹತ್ರ ಕೇಳೇ ನಾನು ಏನೇ ನಿರ್ಧಾರನೂ ತಗೊಳ್ಳೋದು. ಹಾಗಾಗಿ ದೇವ್ರನ್ನ ಎಲ್ಲ ಆಪ್ಷನ್ಸು ಹಾಕಿ ಕೇಳಿದಾಗ ನಾನೇ ಹೂಡಿಕೆ ಮಾಡಿ ಈ ಫಿಲಿಮ್ನ ಶೂಟ್ ಮಾಡಬೇಕು ಅಂತ ದೇವ್ರ ಹತ್ರ ಆಪ್ಷನ್ ಬಂತು. ಆದರೆ ನನ್ನ ಅಕೌಂಟಲ್ಲಿ ಆ ಸಮಯದಲ್ಲಿ ಒಂದು 5,000 ಮೇಲೆ ಇರಲಿಲ್ಲ. ಸೊ ಈಗ ಏನು ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನನಗೆ ಈಗಾಗಲೇ ಈ ಒಂದು ಜ್ಞಾನದ ಮೇಲೆ, ಭಗವಂತನ ಮಾತುಗಳ ಮೇಲೆ, ಮತ್ತು ಈ ಪ್ರಕೃತಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆಲ್ಲ ಬಹಳ ಸ್ಪಷ್ಟವಾದ ಒಂದು ಅರಿವಿರೋದ್ರಿಂದ, ನಂಬಿಕೆ ಇರೋದ್ರಿಂದ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಸರಿ, ದುಡ್ಡು ಭಗವಂತ ನನ್ನನ್ನೇ ದುಡ್ಡು ಹೂಡಿಕೆ ಮಾಡಬೇಕು ಅಂತ ಹೇಳಿದ್ದಾನೆ ಅಂದರೆ ಖಂಡಿತ ಕೊಡ್ತಾನೆ ಅನ್ನೋ ಒಂದು ನಂಬಿಕೆಯಲ್ಲಿ ನನ್ನ ಪಾಠಕ್ಕೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ನಾವು ಅಂದ್ಕೊಂಡಿದ್ದು ವ್ಯಾಲೆಂಟೈನ್ಸ್ ಡೇಗೆ ರಿಲೀಸ್ ಮಾಡಬೇಕು ಅಂತ, ಆದರೆ ವ್ಯಾಲೆಂಟೈನ್ಸ್ ಡೇಗೆ ಆ ಸ್ಕ್ರಿಪ್ಟು ಮಾಡೋದಕ್ಕಾಗಲಿಲ್ಲ. ಅವಾಗ ಸ್ವಲ್ಪ ಬೇಜಾರಾಗಿತ್ತು, ಅಯ್ಯೋ ಅಂದ್ಕೊಂಡು ಮಾಡೋಕ್ಕಾಗ್ತಿಲ್ವಲ್ಲ ಅಂತ. ಬಟ್ ಆಗ ಆ ಫಿಲಿಮ್ಗೆ ನಾವು ಇಟ್ಟಿದ್ದ ಟೈಟಲ್ಲೇ ಬೇರೆ. ಅದು ಯಾವಾಗ ನಮ್ಗೆ ವ್ಯಾಲೆಂಟೈನ್ಸ್ ಡೇಗೆ ಮಾಡೋಕ್ಕಾಗಲಿಲ್ಲ, ಸರಿ ಇನ್ನು ಸ್ವಲ್ಪ ನಿಧಾನಕ್ಕೆ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆ ವ್ಯಾಲೆಂಟೈನ್ಸ್ ಡೇ ಮುಗಿತಾ ಇದ್ದಂಗೆ ಆ ಸ್ಕ್ರಿಪ್ಟು ಏನೇನೋ ಆಗೋಯ್ತು. ಅಂದರೆ ನಾವು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಂದ ಸ್ಕ್ರಿಪ್ಟು ಇನ್ನೂ ತುಂಬ ಮುಂದಕ್ಕೆ ಬಂತು, ಇನ್ನೂ ತುಂಬ ಚೆನ್ನಾಗಿ ಡೆವಲಪ್ ಆಯಿತು, ಸ್ಕ್ರಿಪ್ಟು ಇನ್ನೂ ಅದ್ಭುತವಾಗಿ ಶೇಪಪ್ ಆಯಿತು. ಸೊ ಸ್ಕ್ರಿಪ್ಟ್ದೇ ಒಂದು ಅದ್ಭುತವಾದ ಪಯಣ ಆಯಿತು. ಅದರ ಜೊತೆ ಇದಕ್ಕೆ ಮುಂಚೆ ಕೂಡ ಹೇಳಿದ್ದೆ, ನಮ್ಮ ಮನೆಯೇ ಹುಡುಕೊಂಡು ಒಂದು ಸಿನಿಮಾಟೋಗ್ರಫರ್ ಬಂದರು ಅಂತ. ನನ್ನ ಜೊತೆ ಮಾಮೂಲಿಯಾಗಿ ಕೆಲಸ ಮಾಡೋ ಸಿನಿಮಾಟೋಗ್ರಫರ್ ಸ್ವಲ್ಪ ಬ್ಯುಸಿ ಇದ್ದರು. ಹಾಗಾಗಿ ಒಂದು ಹೊಸ ಸಿನಿಮಾಟೋಗ್ರಫರ್ ಬೇಕು ಅಂತ ಭಗವಂತನ ಹತ್ರ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾ ಹೊರಗೆ ಬರ್ತೀನಿ. ಬಾಗಿಲು ತೆಗೆದ್ರೆ ಯಾರೋ ಒಬ್ಬ ರ್ಯಾಂಡಮ್ ಪರ್ಸನ್ ಒಬ್ಬರು ಮನೆಗೆ ಬಂದು, ಅವರು ನಾನು ಫೇಸ್ಬುಕ್ಕಲ್ಲಿ ಪರಿಚಯ ಅಷ್ಟೇ, ಫೇಸ್ಬುಕ್ ಫ್ರೆಂಡ್, ಆದರೆ ಮುಖ ಪರಿಚಯ ಇದೆ ಫೇಸ್ಬುಕ್ಕಲ್ಲಿ ಅವ್ರ ಪ್ರೊಫೈಲ್ ನೋಡಿ ನನಗೆ. ಹಾಗಾಗಿ ಅವರು ಮನೆ ಹತ್ರ ಏನೋ ಉದ್ದೇಶ ಇಟ್ಕೊಂಡು ರ್ಯಾಂಡಮ್ ಆಗಿ ಫಸ್ಟ್ ಟೈಮು ಮನೆ ಹತ್ರ ಬಂದಿದ್ದಾರೆ. ಬಟ್ ಒನ್ಸ್ ಬಂದಾಗ ನಾನು ಅವ್ರನ್ನ ನೋಡಿದ್ಮೇಲೆ ಅವ್ರನ್ನ ನಮ್ಮದು ಫಿಲಿಮ್ ಆಫೀಸ್ ಇಲ್ಲೇ ಇರೋದ್ರಿಂದ ಕರೆದು ಮಾತಾಡಿಸಿ ಅದೆಲ್ಲ ಆಯಿತು. ನಂತರ ಅವರು ಹೇಳಿದ್ರು, ಈ ಥರ ನಮ್ಮ ಹತ್ರ ಒಂದು ಸಿನಿಮಾಟೋಗ್ರಫರ್ ಇದ್ದಾರೆ, ನೋಡಿ ನಿಮ್ದು ಯಾವುದಾದ್ರು ಪ್ರಾಜೆಕ್ಟಿಗೆ ಬಳಸ್ಕೊಳ್ತೀರಾ ಅಂತ. ನನಗೆ ಅದು ದೇವರೇ ಕಳಿಸ್ದಂಗೆ ಅಂದ್ಕೊಂಡು ಸರಿ ಕಳಿಸಿ ಅಂತ ಹೇಳಿ ಆ ರೀತಿ ಆ ಸಿನಿಮಾಟೋಗ್ರಫರ್ ಜೊತೆ ಒಡನಾಟ ಶುರುವಾಗಿ ಈಗ ಅವರು ನಮ್ಮ ಶಾರ್ಟ್ ಫಿಲಿಮ್ಗೆ ಸಿನಿಮಾಟೋಗ್ರಫರ್ ಆಗಿ ವರ್ಕ್ ಮಾಡಿದ್ದಾರೆ ಈಗಾಗಲೇ. ಹಾಗಾಗಿ ಸಿನಿಮಾಟೋಗ್ರಫರ್ ಕೂಡ ಮನೆಯೇ ಹುಡುಕೊಂಡು ಬಂದರು. ನಂತರ ಅವ್ರ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ವಿ, ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ವಿ, ಎಲ್ಲ ಪ್ಲಾನಿಂಗ್ ಎಲ್ಲ ಶುರು ಮಾಡಿದ್ವಿ. ಆದರೆ ಕೈಯಲ್ಲಿ 5,000 ಮೇಲೆ ಏನೂ ದುಡ್ಡಿಲ್ಲ. ಇದರ ನಡುವೆ ವರ್ಕ್ಶಾಪ್ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೀನಿ, ವರ್ಕ್ಶಾಪಲ್ಲೂ ಮ್ಯಾಜಿಕ್ ಆಗೋದಕ್ಕೆ ಶುರುವಾಯಿತು. ವರ್ಕ್ಶಾಪ್ ಬಗ್ಗೆ ಸ್ವಲ್ಪ ನಾನು ಕೆಲವು ಅಂತರಂಗ ಜಗತ್ತಿನಲ್ಲಿ ನನ್ನ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ, ಸುಪ್ತ ಮನಸ್ಸಿನಲ್ಲಿ ಇದ್ದ ಕೆಲವು ನಕಾರಾತ್ಮಕ ಆಲೋಚನೆಗಳ ಮೇಲೆ ಮೆಡಿಟೇಷನ್ ಮೂಲಕ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಅದು ಮಾಡ್ತಾ ಇದ್ದಂಗೆ ನಮಗೆ ಜಾನ್ವರಿನಲ್ಲಿ ಇದ್ದಕ್ಕಿದ್ದಂಗೆ ಒಂದೇ ದಿನದಲ್ಲಿ ನಾನು ಆ ಮೆಡಿಟೇಷನ್ ಮಾಡಿ ಅದರಲ್ಲಿ ಸ್ವಲ್ಪ ಆ ಒಂದು ಸ್ಪಷ್ಟತೆ, ಹೊಸ ಸ್ಪಷ್ಟತೆ ಬರೋದಕ್ಕೂ ಇದ್ದಕ್ಕಿದ್ದಂಗೆ ನಮ್ಮ ವರ್ಕ್ಶಾಪ್ಗೆ 2 ವರ್ಷದಿಂದ ಒಂದು 3 ಜನ, 2, 3 ಜನ, 4 ಜನ ಹಿಂಗೆ ಬರ್ತಿದ್ದವರು ಒಂದೇ ಸತಿ ಒಂದೇ ದಿನದಲ್ಲಿ 6 ಜನ ವರ್ಕ್ಶಾಪಿಗೆ ಬಂದರು. ಹಾಗಾಗಿ ಅಲ್ಲಿ ಸ್ವಲ್ಪ ನಮಗೆ ದುಡ್ಡು ಬರೋದಕ್ಕೆ ಶುರುವಾಯಿತು. ನಂತರ ಫೆಬ್ರವರಿ ಟೈಮ್ನಲ್ಲಿ
ಇನ್ನೂ ಒಂದು ಯಾವುದೋ ಒಂದು ಹೀಗೆ ಈ ಫೇಸ್ಬುಕ್ನಲ್ಲಿ ಒಂದು ಮಾರ್ಕೆಟಿಂಗ್ ವರ್ಕ್ಶಾಪು ಜಸ್ಟ್ ₹199 ಕೊಟ್ಟು ₹199 ಅನ್ಸುತ್ತೆ, ₹199 ಕೊಟ್ಟು ಜಾಯ್ನ್ ಆದ ಒಂದು ಫೇಸ್ಬುಕ್ನಲ್ಲಿ ನೀವು ನೋಡಿ ಜಾಯ್ನ್ ಆದ ಒಂದು ಮಾರ್ಕೆಟಿಂಗ್ ವರ್ಕ್ಶಾಪ್ ಮುಖಾಂತರ ನನಗೆ ಕೆಲವು ಹೊಸ ಆಲೋಚನೆಗಳು ಬಂದು ಅದನ್ನು ನಾನು ನನ್ನ ಒಂದು ವರ್ಕ್ಶಾಪ್ನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಮಾಡೋದಕ್ಕೂ ಅದ್ಭುತವಾದ ಪ್ರತಿಕ್ರಿಯೆ ಬರೋದಕ್ಕೆ ಶುರುವಾಯಿತು. ಅದರಿಂದ ಇನ್ನೊಂದು ವರ್ಕ್ಶಾಪ್ ಮಾಡೋದಕ್ಕೂ ಆಯಿತು. ಈ ಮಧ್ಯದಲ್ಲಿ ಇನ್ನೊಂದು ಅದ್ಭುತವಾದ ವಿಷಯ ನಡೀತು. ನನಗೆ ಇನಿಷಿಯಲ್ ಆಗಿ ಈ ಶಾರ್ಟ್ ಫಿಲಿಮನ್ನು ನಾನು ಅಂದ್ಕೊಂಡಾಗ ಇದಕ್ಕೊಂದು ₹50,000 ಬಡ್ಜೆಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಮನಸ್ಸಲ್ಲಿ ಇದ್ದಿದ್ದು. ಆಗ ನನ್ನ ಹತ್ರ ₹5,000 ಮೇಲೆ ಏನೂ ಇರಲಿಲ್ಲ, ₹5,000 ಇತ್ತೇನೋ ಅಷ್ಟೇ. ಆದರೆ ಏನಾಯಿತು ಅಂದರೆ ಭಗವಂತ ನನ್ನನ್ನೇ ಹೂಡಿಕೆ ಮಾಡಬೇಕು ಅಂತ ಹೇಳಿದರು. ನಾನು ನನ್ನ ಪಾಠಕ್ಕೆ ಕೆಲಸ ಮಾಡ್ಕೊಂಡು ದುಡ್ಡು ಬರುತ್ತೆ ಅನ್ನೋ ನಂಬಿಕೆನಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ನಮ್ಮ ತಂದೆ ಬಂದ್ಬಿಟ್ಟು ಅವ್ರದ್ದು ಗವರ್ಮೆಂಟ್ ಕೆಲಸ ಮಾಡ್ತಿದ್ದಾರೆ. ಸೊ ಪೆನ್ಷನ್ದು ಸ್ವಲ್ಪ ಇನ್ನೂ ಸರಿಯಾದ ಪೆನ್ಷನ್ ಫಾರ್ಮ್ಯಾಲಿಟೀಸ್ ನಡೆದಿರಲಿಲ್ಲ. ಈಗ ಅದು ನಡೀತಾ ಇತ್ತು, ಆಲ್ಮೋಸ್ಟ್ ಒಂದು 2-3 ಇಯರ್ಸಿಂದ ನಡೀತಾ ಇತ್ತು. ಹಾಗಾಗಿ ಈಗ ಪೆನ್ಷನ್ ಬರೋದಕ್ಕೆ ಶುರುವಾಗಿದೆ, ಇನ್ನೂ ಬಂದಿಲ್ಲ, ಅದರದ್ದು ಫಾರ್ಮ್ಯಾಲಿಟೀಸ್ ನಡೀತಾ ಇತ್ತು. ನಮ್ಮ ತಂದೆಗೆ ಸ್ವಲ್ಪ ಬೇರೆಯವ್ರಿಗೆ ಸಹಾಯ ಮಾಡಬೇಕು, ತನ್ನ ಸುತ್ತಮುತ್ತ ಇರೋರಿಗೆಲ್ಲ ಹೆಲ್ಪ್ ಮಾಡಬೇಕು ಅನ್ನೋದು ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ಅವರ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರಿಗೆ ಆಲ್ಮೋಸ್ಟ್ 84 ವಯಸ್ಸಾಗಿತ್ತು. ಅವ್ರಿಗೆ ಪಾಪ ಅವ್ರಿಗೆ ಅಷ್ಟಾಗಿ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರಲಿಲ್ಲ, ವಯಸ್ಸಾಗಿದೆ, ಸ್ವಲ್ಪ ಅಷ್ಟೊಂದು ಅರಿವಿರಲಿಲ್ಲ. ಹಾಗಾಗಿ ನಮ್ಮ ತಂದೆ ಅವರೇ ಒತ್ತಾಯ ಮಾಡಿ ಅವ್ರದ್ದು ಪೆನ್ಷನ್ನ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು. ಆದರೆ ಅವ್ರಿಗೆ ಸ್ವಯಂ ಆಗಿ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇರಲಿಲ್ಲ ಪೆನ್ಷನ್ ಬರುತ್ತೆ ಅಂತ. ಆದರೂ ನಮ್ಮ ತಂದೆ ಒತ್ತಾಯ ಮಾಡಿ, ನಮ್ಮ ತಂದೆ ಸ್ವಲ್ಪ ವಾಲಂಟ್ರಿ ಆಗಿ ಅವರು ಇಂಟ್ರೆಸ್ಟ್ ತಗೊಂಡು ಅವ್ರಿಗೂ ಸಹಾಯ ಮಾಡಿ ಅವ್ರದ್ದು ಪೆನ್ಷನ್ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಹಲವಾರು ತಿಂಗಳಿಂದ. ಮತ್ತು ಅವರು ಹೇಳಿದರು ನಮ್ಮ ತಂದೆಗೆ, ಈ ಪೆನ್ಷನ್ ಏನಾದರೂ ನನಗೆ ನೀವು ಹೇಳಿರೋ ಹಾಗೆ ಬಂದರೆ ನಾನು ನಿಮಗೆ ಸ್ವಲ್ಪ ಹಣ ಕೊಡ್ತೀನಿ ಅಂತ. ನಮ್ಮ ತಂದೆಗೆ ಆ ಹಣನ ತಗೊಳ್ಳೋದಕ್ಕೆ ಆಸಕ್ತಿ ಇರಲಿಲ್ಲ. ಆದರೂ ಅದರದ್ದು ಫಾರ್ಮ್ಯಾಲಿಟೀಸ್ ಎಲ್ಲ ನಡೀತಾ ಇತ್ತು. ಕಡೆಗೆ ಅದು ಆ ಫೆಬ್ರವರಿ ಸಮಯದಲ್ಲಿ ಪೆನ್ಷನ್ದು ಅವ್ರದ್ದು ಕೆಲಸ ಆಯಿತು. ಅವ್ರಿಗೆ ಆಲ್ಮೋಸ್ಟು ಹಲವಾರು ಲಕ್ಷಗಳು ಪೆನ್ಷನ್ ಆಗಿ ಬಂತು. ಅವರು ಬಹಳ ಸಂತೋಷ ಪಟ್ಟು ದುಡ್ಡು ಕೊಡೋದಕ್ಕೆಲ್ಲ ಸಿದ್ಧ ಮಾಡಿಕೊಂಡ್ರು. ಬಟ್ ನಮ್ಮ ಮನೇಲಿ ನಮ್ಮ ತಂದೆ ತಗೊಳ್ಳಲ್ಲ ಅಂತ ಹಠ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಅವ್ರನ್ನ ಒತ್ತಾಯ ಮಾಡೋಕ್ಕೆ, ಇಲ್ಲ ನೀವು ಇಷ್ಟೊಂದು ಕೆಲಸ ಮಾಡಿದ್ದೀರಾ, ತಗೋಬೋದು, ಹಾಗೆ ಹಿಂಗೆ ಅಂತೆಲ್ಲ ಏನೇನೋ ಮಾತುಕತೆ ಆಯಿತು. ಕೊನೆಗೆ ಅದನ್ನು ದೇವ್ರ ಹತ್ರ ಕೇಳಿದ್ವಿ, ನಮ್ಮ ತಂದೆನೂ ದೇವ್ರ ಹತ್ರ ಕೇಳಿದ್ರು, ಸರಿ ಇದನ್ನು ನಾನು ತಗೊಳ್ಳ ಬೇಡವಾ ಅಂತ. ತಗೋ ಅಂತ ಬಂತು. ತಗೋ ಅಂತ ಬಂದ ಮೇಲೆ ಆ ಮಾತುಕತೆಯಲ್ಲಿ ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅಂತಾರಲ್ಲ, ಹಾಗೆ ನಮ್ಮ ತಂದೆ ತಾಯಿ ಮಧ್ಯೆ ಏನೋ ಮಾತುಕತೆಯಲ್ಲಿ ಅಟ್ಲೀಸ್ಟ್ ನೀವು ತಗೊಳ್ಳಿಲ್ಲ ಅಂದ್ರೂ ಮಗನ ಒಂದು ಏನೋ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತಿದ್ದಾನೆ, ದುಡ್ಡಿಗೆ ಯೋಚಿಸ್ತಾ ಇದ್ದಾನೆ, ಅವನಿಗಾದ್ರೂ ಕೊಡ್ಬೋದಲ್ಲ ಅಂತ ಒಂದು ಥಾಟ್ ಹೇಳಿದ್ರು. ಸೊ ನಾನು ಅದ್ರ ಬಗ್ಗೆ ಯೋಚಿಸಿರ್ಲಿಲ್ಲ. ಬಟ್ ಆ ಆಲೋಚನೆ ಬಂದಾಗ ಸರಿ ಬಂದರೆ ದೇವರ ಹತ್ರ ಎಸ್ ಅಂತ ಬಂದು ತಗೊಳ್ಳೋ ಥರ ಏನಾದರೂ ಆದರೆ ನನಗಿಷ್ಟು ಕೊಡೋದು, ಒಂದು 50,000 ಕೊಡೋದು ಅಂತ ಮಾತಾಗಿತ್ತು. ಕೊನೆಗೆ ಅದಕ್ಕೆ ತಕ್ಕನಂತೆ ಅವ್ರಿಗೆ ಹಲವಾರು ಲಕ್ಷಗಳು ಪೆನ್ಷನ್ ಬಂದು ಅವರು ನಮಗೆ ಗಿಫ್ಟಾಗಿ ನನಗೆ ಸ್ಪೆಸಿಫಿಕ್ ಆಗಿ 50,000 ನನಗೆ ಗಿಫ್ಟಾಗಿ ಕೊಟ್ಟರು. ಅವ್ರಿಗೆ ಸಂತೋಷ ಆಯಿತು. ಅವ್ರಿಗೆ ಬಂದ ಹಣದಿಂದ ಅವ್ರಿಗೆ ಸಂತೋಷ ಆಗಿ ಅವರು ಹೇಳಿದಂತೆ, ಮೊದಲೇ ಹೇಳಿಟ್ಟಿದ್ದಂತೆ ಒಂದು 50,000 ನನಗೆ ಗಿಫ್ಟಾಗಿ ಕೊಟ್ಟರು. ಹೀಗೆ ಕೈಯಲ್ಲಿ 5,000 ಮೇಲೆ ಇರಲಿಲ್ಲ, ಆದರೆ 50,000 ಬೇಕು ಅಂತ ಅಂದ್ಕೊಂಡಿದ್ದು. ಆ 50,000 ಅವರಿಂದ ನನ್ನ ಫಿಲಿಮ್ಗೆ ನನಗೆ ಸಿಕ್ತು. ನನ್ನ ನಂಬಿಕೆ ಅಷ್ಟೇ ಇತ್ತು ನನ್ನ ಹತ್ರ, ಬಂದೇ ಬರುತ್ತೆ, ಹೇಗೋ ದುಡ್ಡು ಬರುತ್ತೆ ಅಂತ. ಸೊ ನಾನು ನನ್ನ ಕೆಲಸ ಮಾಡ್ತಾ ಇದ್ದೆ, ಶಾರ್ಟ್ ಫಿಲ್ಮ್ಗೆ ಏನೇನು ಪ್ರೀ ಪ್ರೊಡಕ್ಷನ್ ಮಾಡಬೇಕು ಅದೆಲ್ಲ ಮಾಡ್ಕೊಳ್ತಾ ಇದ್ದೆ. ಕೊನೆಗೆ ಆ 50,000 ಬಂದ ಮೇಲೆ ಅದನ್ನು ಬಳಸ್ಕೊಂಡು ಫಿಲಿಮ್ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ. ಇದರ ಜೊತೆ ಆ್ಯಕ್ಚುಲಿ ನಾ ಹೇಳಿದ್ನಲ್ಲ, ಈ ಒಂದು ಫೇಸ್ಬುಕ್ನಲ್ಲಿ ಒಂದು ಹೊಸ ಮಾರ್ಕೆಟಿಂಗ್ ವರ್ಕ್ಶಾಪ್ ಅಟೆಂಡ್ ಮಾಡಿ ಅದರಿಂದ ಸ್ವಲ್ಪ ಜ್ಞಾನ ತಗೊಂಡು ಅದನ್ನು ನನ್ನ ಒಂದು ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ನಲ್ಲಿ ನಾನು ಅಳವಡಿಸ್ಕೊಂಡು ಅಲ್ಲಿ ಕೂಡ ಅದ್ಭುತವಾದ ಪ್ರತಿಕ್ರಿಯೆ ಬಂದು ಅಲ್ಲಿ ನನ್ನ ಲಾಸ್ಟ್ ಕಡೆಯ ವರ್ಕ್ಶಾಪ್ ಏನು ಮಾಡಿದೆ ಅಲ್ಲೊಂದು 70,000 ನನಗೆ ವರ್ಕ್ಶಾಪ್ ಮೂಲಕ ಬಂತು. ಹಾಗಾಗಿ ಕೊನೆಗೆ ನಾನು ಮೊನ್ನೆ ಫಿಲಿಮೆಲ್ಲ ಮುಗಿಸ್ಬಿಟ್ಟು ನಾನು ಲೆಕ್ಕ ಹಾಕಿ ನೋಡಿದಾಗ ಆಲ್ಮೋಸ್ಟ್ ಒಂದು 96,000 ಖರ್ಚು ಮಾಡಿದ್ದೀನಿ. ನಾನು ಆ ಸಮಯದಲ್ಲಿ ಈ ಆಕರ್ಷಣೆಯ ನಿಯಮದ ಬಗ್ಗೆ, ಈ ಹಣ ಹೇಗೆ ಪ್ರಕೃತಿ ನಮಗೆ ಹಣ ಕೊಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೊಸದಾಗಿ ನನಗೆ ಜ್ಞಾನ ಸಿಗ್ತಿರೋದ್ರಿಂದ ನಾನು ಆ ಜ್ಞಾನವನ್ನೆಲ್ಲ ಅಳವಡಿಸ್ಕೊಂಡು ಹಣದ ಬಗ್ಗೆ ಹೆಚ್ಚಾಗಿ ಯೋಚಿಸಿದೆ. ಸುಮ್ಮನೆ ನನ್ನ ಕೆಲಸಗಳನ್ನು ಮಾಡಿಕೊಂಡು ನಾನು ಬರೋ ಹಣನೆಲ್ಲ ಬಳಸ್ಕೊಂಡು ಸಂತೋಷವಾಗಿ ಅದಕ್ಕೆ ಕೃತಜ್ಞತೆಯನ್ನು ಹೇಳ್ತಾ ಮುಂದಕ್ಕೆ ಹೋಗ್ತಾ ಇದ್ದೆ. ಹಾಗಾಗಿ 96,000 ಖರ್ಚಾಗಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ನಾವು 50,000ದಲ್ಲಿ ಮುಗಿಸೋಣ ಅಂತ ಶುರು ಮಾಡಿದ್ದು, ಆದರೆ ಕಾರಣಾಂತರಗಳಿಂದ ಅದು 96,000 ತನಕ ಹೋಯಿತು. ಆದರೆ
ಯಾವುದೇ ಅಡಚಣೆ ಇಲ್ಲದೆ ಫಿಲಿಮ್ ಮುಗಿಸೋದಕ್ಕಾಯ್ತು. ಇದು ಹಣ ಹೇಗೆ ನನ್ನ ಹುಡುಕೊಂಡು ಬಂತು ಅನ್ನೋದಕ್ಕಾಗಿ ಈ ಒಂದು ಪವಾಡನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇದರ ಜೊತೆ ಮತ್ತೊಂದು ಅದ್ಭುತವಾದ ಪವಾಡ ಹೇಳಲೇಬೇಕು. ಈ ಚಿತ್ರವನ್ನು ಮಾಡೋಷ್ಟರಲ್ಲಿ ಎಷ್ಟು ವಿಷಯಗಳು ಕೂಡು ಬಂದಿದೆ ಅಂದರೆ ಒಂದಲ್ಲ ಎರಡಲ್ಲ, ಹೇಳ್ತಾ ಹೋಗ್ಬೋದು. ಇನ್ನೂ ಒಂದು 2 ಮುಖ್ಯವಾದ ವಿಷಯ ಹೇಳ್ತೀನಿ. ನಾವು ಫಸ್ಟು 2 ದಿನದಲ್ಲಿ ಶೂಟಿಂಗ್ ಮುಗಿಸ್ಬಿಡ್ಬೇಕು, 2 ನೈಟ್ಸಲ್ಲಿ ಶೂಟಿಂಗ್ ಮುಗಿಸ್ಬಿಡ್ಬೇಕು ಅಂತ ಒಂದು ಲೊಕೇಶನ್ ನೋಡಿದ್ವಿ. ಆ ಲೊಕೇಶನ್ ಅವ್ರು ಕೂಡ ಬಹಳ ಕಡಿಮೆ ಬಡ್ಜೆಟಲ್ಲಿ ಒಂದು 6,000ದಲ್ಲೇ ಒಂದು ಅದ್ಭುತವಾದ ಲೊಕೇಶನ್ ಸಿಕ್ಕಿತ್ತು. ಹಾಗಾಗಿ ನಾವು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮೊದಲನೇ ದಿನ ಹೋದ್ವಿ. ಮೊದಲನೇ ದಿನ 9 ಗಂಟೆಗೆ ಶೂಟಿಂಗ್ ಶುರು ಮಾಡಬೇಕು ಅಂತ ಹೋಗ್ತೀವಿ. ನೋಡಿದ್ರೆ 2 ಗಂಟೆಗೆ ಲೈಟ್ನವರು ಬರೋದು ಲೇಟ್ ಆಯಿತು. ಬಂದು ಅವ್ರು ಎಲ್ಲ ಸೆಟ್ ಮಾಡಿಕೊಂಡು ಎಲ್ಲ ಶುರು ಮಾಡೋಷ್ಟರಲ್ಲಿ ನೈಟ್ 2 ಗಂಟೆ ಆಗೋಗಿತ್ತು. ಹಾಗಾಗಿ ನಮಗೆ ಬೆಳಕು ಹರಿದು ಬಿಟ್ರೆ ಶೂಟ್ ಮಾಡೋಕ್ಕಾಗಲ್ಲ. ಸೊ ನನಗೆ ಸಿಕ್ಕಿದ್ದೆ ಬರೀ 4 ಅವರ್. ಮೊದಲನೇ ದಿನ ಬರೀ 4 ಅವರ್ ಶೂಟಿಂಗ್ ಮಾಡೋದಕ್ಕೆ ಸಿಕ್ತು. ಹಾಗಾಗಿ ನಾವು ಏನೇನು ಅಂದ್ಕೊಂಡಿದ್ವೋ ಅದೆಲ್ಲ ಸರಿಗೆ ಮಾಡೋಕ್ಕಾಗಲಿಲ್ಲ, ತುಂಬ ಹಿಂದುಳಿದ್ಬಿಟ್ವಿ. ಸೊ ನೆಕ್ಸ್ಟ್ ಡೇ ಹೇಗಾದರೂ ಅದನ್ನೆಲ್ಲ ಮುಗಿಸ್ಕೋಬೇಕು, ಒಂದಿನದಲ್ಲಿ ಇನ್ನು ಶೂಟಿಂಗ್ ಮುಗಿಸ್ಕೋಬೇಕು. ಯಾಕಂದರೆ ಒಂದಿನಕ್ಕೆ 30-40 ಸಾವಿರ ಬಡ್ಜೆಟ್ ಆಗ್ತಿರುತ್ತೆ. ಹಾಗಾಗಿ ನಾವು ತುಂಬ ಡಿಲೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಲೈಟ್ನವರೆಲ್ಲ ಫಿಲಿಮಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ ಅವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಮಳೆ ಬರ್ಬೋದು, ಸಮಸ್ಯೆಗಳಾಗ್ಬೋದು, ಏನೇ ಆದರೂ ಅವ್ರದ್ದು ಏನು ದಿನಕೂಲಿ ಇದೆ ಅದು ನಾವು ಕೊಡಲೇಬೇಕಾಗತ್ತೆ. ಅಲ್ಲಿ ನಾವು ಕೂತ್ಕೊಂಡು ಬಾರ್ಗೇನ್ ಮಾಡ್ತಾ ಕೂರಕ್ಕಾಗಲ್ಲ. ಹಾಗಾಗಿ ಫಸ್ಟ್ ಡೇ ಜಾಸ್ತಿ ಹೆಚ್ಚಾಗಿ ಕೆಲಸ ಆಗಿಲ್ಲ, ಆದರೂ ದುಡ್ಡು ಖರ್ಚು ಮಾಡಬೇಕಾಯ್ತು. 2ನೇ ದಿನ ಸ್ವಲ್ಪ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಬೇಗ ಬನ್ನಿ, ಬೇಗ ಶುರು ಮಾಡಿ ಕೆಲಸ ಮುಗಿಸ್ಬಿಡೋಣ ಅಂತ 2ನೇ ದಿನ ಹೋದರೆ ಲೊಕೇಶನ್ ಅವರು ಒಂದು ದೊಡ್ಡ ಸಮಸ್ಯೆ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ಎಷ್ಟು ದೊಡ್ಡ ಸಮಸ್ಯೆ ಆಯಿತು ಅಂದರೆ ಒಂದು 2 ಅವರ್ ಶೂಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ಹೊರಡಬೇಕಾಯ್ತು. ಅಲ್ಲಿಂದ ನಾವು ಸಂಪೂರ್ಣವಾಗಿ ಪ್ಯಾಕಪ್ ಮಾಡ್ಕೊಂಡು ಹೊರಟು ಬಿಡಬೇಕಾಯ್ತು. ಆದರೆ ಮತ್ತೆ ಲೈಟ್ನವರು ಅವರು ಇವರೆಲ್ಲ ಬಂದ್ಬಿಟ್ಟಿದ್ದಾರೆ ಶೂಟಿಂಗಿಗೆ ಅಂತ ನಾನು ದುಡ್ಡು ಕೊಡಲೇಬೇಕು. ಈ ರೀತಿ ಒಂದು ದೊಡ್ಡ ಸಮಸ್ಯೆ ಬಂದ್ಬಿಡ್ತು ಶೂಟಿಂಗ್ ಸಮಯದಲ್ಲಿ. ಆದರೆ ನನಗೆ ಈ ಜ್ಞಾನ, ಈ ಒಂದು ಆಕರ್ಷಣೆಯ ನಿಯಮವಾಗಲಿ ಅಥವಾ ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈಗ ಒಂದು ಅರಿವು ಬಂದಿರೋದ್ರಿಂದ ನನಗೆ ಬೇಜಾರೋ ಅಥವಾ ತುಂಬ ತಲೆ ಕೆಡಿಸ್ಕೊಂಡು ಡಿಪ್ರೆಸ್ ಆಗಿ ಕೂತ್ಕೊಳ್ಳೋ ಅಂಥ ಪರಿಸ್ಥಿತಿಗೆಲ್ಲ ಹೋಗಲೇ ಇಲ್ಲ. ನಾನು ನಗ್ತಾನೆ ಸರಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡೆ ಅಲ್ಲಿಂದ ಹೊರಟು ಬಂದ್ಬಿಟ್ವಿ. ಆದರೆ ಇಲ್ಲಿ ಒಂದು ಅದ್ಭುತವಾದ ವಿಷಯ ಏನು ಅಂದರೆ, ಆ್ಯಕ್ಚುಲಿ ಈ ಒಂದು ಶಾರ್ಟ್ ಫಿಲಿಮಲ್ಲಿ ಕೆಲವೊಂದು ವಿಷಯಗಳಿದೆ, ಅದನ್ನೆಲ್ಲ ನಾನು ಇನ್ನೂ ರಿವೀಲ್ ಮಾಡೋದಕ್ಕಾಗಲ್ಲ. ಆದರೆ ಒಂದೇನು ಅಂದರೆ, ಅಕಸ್ಮಾತ್ ಆ ಲೈಟ್ನವ್ರು ಏನಾದರೂ ಕರೆಕ್ಟಾಗಿ ಬಂದ್ಬಿಟ್ಟಿದ್ದಿದ್ರೆ ನಾವು ಫುಲ್ ಶೂಟ್ ಲೈಕ್ ನನ್ನ ಕೂದಲ ಮೇಲೆ ಕೈ ಇಟ್ಬಿಡ್ತಾ ಇದ್ವಿ. ಅಂದರೆ ಸ್ವಲ್ಪ ಇದರಲ್ಲಿ ಲುಕ್ ಚೇಂಜ್ ಮಾಡೋದೆಲ್ಲ ಇತ್ತು, ಕಟಿಂಗ್ ಮಾಡಬೇಕಾಗಿತ್ತು, ಲುಕ್ ಚೇಂಜ್ ಮಾಡಬೇಕಾಗಿತ್ತು. ಸೊ ಆ ರೀತಿಯೆಲ್ಲ ಕೆಲವು ರಿಕ್ವೈರ್ಮೆಂಟ್ಗಳಿತ್ತು. ಹಾಗಾಗಿ ನಾನೇನಾದರೂ ಫಸ್ಟ್ ಡೇ ಅವರು ಲೈಟ್ನವರು ಕರೆಕ್ಟ್ ಸಮಯಕ್ಕೆ ಬಂದು ಶೂಟಿಂಗ್ ಕರೆಕ್ಟಾಗಿ ಆಗಿದ್ದಿದ್ರೆ ಸೆಕೆಂಡ್ ಡೇ ನಾವು ಅಲ್ಲಿಂದ ಹೊರಟು ಬರೋಕ್ಕೆ ಆಗ್ತಾನೆ ಇರಲಿಲ್ಲ. ಹೊರಟು ಬಂದಿದ್ರೆ ಕಂಟಿನ್ಯೂಟಿ ಪ್ರಾಬ್ಲಮ್ ಆಗಿಬಿಟ್ಟಿರೋದು. ಯಾಕಂದರೆ ಒನ್ಸ್ ನನ್ನ ಕೂದಲನ್ನ ಸ್ವಲ್ಪ ಕೈ ಇಟ್ಬಿಟ್ರೆ ಅದನ್ನು ಏನೂ ಮಾಡೋದಕ್ಕಾಗ್ತಿರ್ಲಿಲ್ಲ. ಆ ಫಿಲಿಮನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕಾಗಿತ್ತು. ಆದರೆ ಆ ಲೈಟ್ನವರು ಲೇಟಾಗಿ ಬಂದಿದ್ದರಿಂದ, ನಾವು ಕೆಲಸ ಲೇಟಾಗಿ ಶುರು ಮಾಡಿದ್ರಿಂದ ನಾವು ಆ ಲೊಕೇಶನಿಂದ ಹೊರಗೆ ಬರೋವಾಗ ಹೇಗೆ ಬಂದ್ವಿ ಅಂದರೆ, ನಮಗೆ ಎಷ್ಟು ಕೂದಲೆಲ್ಲ ಇನ್ನೂ ಲುಕ್ ಚೇಂಜ್ ಮಾಡದೆ ಎಷ್ಟು ಶೂಟ್ ಮಾಡ್ಕೋಬೇಕೋ ಅಷ್ಟು ಮಾಡ್ಕೊಂಡಿದ್ವಿ. ಅದು ಮುಗಿಸಿದ್ದೆ ಅವ್ರು ಕಿರಿಕ್ ಮಾಡಿದ್ಲು, ನಾವು ಹೊರಗೆ ಬಂದ್ಬಿಟ್ವಿ. ಹಾಗಾಗಿ ಅವತ್ತಿನ ದಿನ ಶೂಟಿಂಗ್ ನಿಂತಿತ್ತು, ಆದರೆ ಇನ್ನೂ ಬೇರೆ ಲೊಕೇಶನ್ ಹುಡುಕಿ ಫಿಲಿಮ್ ಶೂಟ್ ಮಾಡೋದಕ್ಕೆ ಒಂದು ಆಪ್ಷನ್ ಇತ್ತು. ಹಾಗಾಗಿ ಅಲ್ಲೂ ಕೂಡ ನನಗೆ ಆ ಪಾಸಿಟಿವ್ ಆಸ್ಪೆಕ್ಟ್ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೆ. ಹೌದಲ್ವಾ, ಅಕಸ್ಮಾತ್ ಏನಾದರೂ ಇದು ಸಮಸ್ಯೆ ಆಗಿದ್ದಿದ್ರೆ ಇನ್ನೂ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿತ್ತು. ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಆ ಫಿಲಿಮೇ ಮಾಡೋದಕ್ಕಾಗ್ತಿರ್ಲಿಲ್ಲ ಅಂತ ಆ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನನಗೆ ದೇವರಿಗೆ ಆಗಲೂ ಕೃತಜ್ಞತೆ ಹೇಳ್ತಾ, ಅಟ್ಲೀಸ್ಟ್ ಈ ಒಂದು ಹಂತದಲ್ಲಿ ಈ ರೀತಿ ಒಂದು ಸಮಸ್ಯೆ ಆಗಿ ಹೊರಗೆ ಬರೋ ಥರ ಆಯ್ತಲ್ಲ, ಓಕೆ ಥ್ಯಾಂಕ್ ಯು ಅಂದ್ಕೊಂಡು ಅಲ್ಲಿಂದ ಹೊರಗೆ ಬಂದ್ಬಿಟ್ವಿ. ಅಲ್ಲಿಂದ ಹೊರಗೆ ಬಂದು ಸರಿ ಈಗ ಏನು ಮಾಡೋದು, ಈಗ ನೆಕ್ಸ್ಟ್ ಅದನ್ನು ಶುರು ಮಾಡಿಬಿಟ್ಟಿದ್ದೀವಿ, ಹೇಗಾದರೂ ಮುಗಿಸ್ಬೇಕು ಅಂದ್ಕೊಂಡು ಮತ್ತೆ ಬೇರೆ ಲೊಕೇಶನ್ ಹುಡುಕೋದಕ್ಕೆ ಶುರು ಮಾಡಿದ್ವಿ. ಇದೊಂಥರ ಬಹಳ ವಿಭಿನ್ನವಾದ ಒಂದು ಕಿರುಚಿತ್ರ. ಫಿಲಿಮ್ ಕೂಡ ಬಹಳ ವಿಭಿನ್ನವಾಗಿದೆ. ಅದಕ್ಕೆ ತಕ್ಕಂತೆ ಈ ಕಿರುಚಿತ್ರದ ಒಂದು ರಿಕ್ವೈರ್ಮೆಂಟ್ ಕೂಡ ಬಹಳ ವಿಭಿನ್ನವಾಗಿದೆ. ಹಾಗಾಗಿ ಈಗ ಇನ್ನೊಂದು ಪಾರ್ಟನ್ನು ಶೂಟ್ ಮಾಡೋದಕ್ಕೆ, ಮುಖ್ಯವಾದ ಪಾರ್ಟ್ ಏನಿತ್ತು ಅದನ್ನೇ ಇನ್ನೂ ಶೂಟ್ ಮಾಡಿರಲಿಲ್ಲ ನಾವು. ತುಂಬ ಹಿಂದುಳಿದ್ಬಿಟ್ಟಿದ್ವಿ ಫಸ್ಟ್ ಸ್ಕೆಡ್ಯೂಲಲ್ಲಿ. ಹಾಗಾಗಿ ಈಗ ಇದನ್ನು ಶೂಟ್ ಮಾಡಬೇಕು ಅಂತ ಲೊಕೇಶನ್ ಹುಡುಕೋದಕ್ಕೆ ಶುರು ಮಾಡಿದ್ವಿ.
ಸೊ ಇಲ್ಲಿ ಕೂಡ ಬಹಳ ಪವಾಡಗಳಾಗ್ತಾ ಬಂತು. ಒಟ್ಟಿನಲ್ಲಿ ಹೇಗೆ ಎಲ್ಲ ಕೂಡ್ ಬಂತು ಅಂದರೆ, ಮಧ್ಯದಲ್ಲಿ ನಾವು ಅಂದ್ಕೊಂಡಿದ್ದ ಉಗಾದಿಗೆ ನೆಕ್ಸ್ಟ್ ಡೇ ಆ ಹೊಸ್ತಡ್ಕು ಅಂತೀವಲ್ಲ, ಆ ಸಮಯದಲ್ಲಿ ನಾವು ಶೂಟಿಂಗ್ ಪ್ಲಾನ್ ಮಾಡಿದ್ವಿ. ಬಟ್ ಅವತ್ತು ಪಾಪ ನಮ್ಮ ಹೇರ್ ಸ್ಟೈಲಿಸ್ಟು ಊರಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಅದನ್ನು ಪೋಸ್ಟ್ಪೋನ್ ಮಾಡಬೇಕಾಯ್ತು. ಆ ಪೋಸ್ಟ್ಪೋನ್ ಆದ ಕಾರಣ ನಾನು ಮಧ್ಯದಲ್ಲಿ ಫ್ರೀ ಆಗಿದ್ದೀನಲ್ಲ, ಸರಿ ಎಡಿಟಿಂಗನ್ನು ಫುಲ್ಲು ಫಿಲಿಮ್ ಮುಗಿಸ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದವನು, ಅಲ್ಲೇ ಸರಿ ಶುರು ಮಾಡಬೇಡ, ಎಡಿಟಿಂಗ್ ಮಾಡಬೇಡ ಅಂತ ಕೂತ್ಕೊಂಡು ಎಡಿಟಿಂಗ್ ಫಸ್ಟ್ ಸ್ಕೆಡ್ಯೂಲಲ್ಲಿ ಶೂಟ್ ಮಾಡಿದ್ದನ್ನ ಎಡಿಟ್ ಮಾಡೋದಕ್ಕೆ ಶುರು ಮಾಡಿದಾಗ ಅಲ್ಲಿ ಹಲವಾರು ಸಮಸ್ಯೆಗಳು ನನಗೆ ಕಂಡು ಬಂತು. ಮತ್ತು ಹಲವಾರು ಕಲಿಕೆಗಳು ನನಗೆ ಸಿಕ್ತು. ಆ ಕಲಿಕೆಗಳನ್ನೆಲ್ಲ ಬಳಸ್ಕೊಂಡು ಸೆಕೆಂಡ್ ಸ್ಕೆಡ್ಯೂಲ್ನ ಇನ್ನೂ ಅದ್ಭುತವಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಸಿಕ್ತು. ಅದರಿಂದ ನಾನು ಸೆಕೆಂಡ್ ಸ್ಕೆಡ್ಯೂಲಲ್ಲಿ ಲೈಟ್ನವರು ಎಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು ಅನ್ನೋ ಒಂದು ಆಲೋಚನೆ ಬಂದು ಅದನ್ನು ನಾನು ಅಳವಡಿಸ್ಕೊಂಡು ಅದೆಲ್ಲ ಮಾಡಿ ಸೆಕೆಂಡ್ ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡೋದಕ್ಕಾಯ್ತು. ಅಲ್ಲೇ ನನಗೆ ಬಹಳ ವಿಸ್ಮಯ ಅನ್ನಿಸ್ತು. ಅಂದರೆ ನಾನೇನಾದರೂ ಅವತ್ತಿನ ದಿನ ಹೊಸ್ತಡ್ಕು ದಿನ ಶೂಟ್ ಮಾಡಿದ್ದಿದ್ರೆ ಖಂಡಿತ ನಾವು ಮುಗಿಸೋದಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಪ್ಲ್ಯಾನಿಂಗ್ ಅಷ್ಟು ಸರಿ ಮಾಡ್ಕೊಂಡಿರಲಿಲ್ಲ. ನಾ ಹೇಳ್ದಂಗೆ ಇದೊಂಥರ ಬಹಳ ವಿಭಿನ್ನವಾದ ಒಂದು ರಿಕ್ವೈರ್ಮೆಂಟು. ಹಾಗಾಗಿ ನನಗೂ ಇದು ಹೊಸದು. ಸೊ ನಮ್ಮ ಪ್ಲ್ಯಾನಿಂಗ್ ಕೂಡ ಇನ್ನೂ ನಾವು ಕಲಿತಾ ಇದ್ದೀವಿ. ಸೊ ಅವತ್ತಿನ ದಿನ ನಾವು ಮಾಡಿದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು, ಮುಗಿಸೋದಕ್ಕಾಗ್ತಿರ್ಲಿಲ್ಲ, ಮತ್ತು ಖರ್ಚು ಸಿಕ್ಕಾಪಟ್ಟೆ ಆಗ್ತಿತ್ತು. ಆದರೆ ಈ ಸಮಯ ಪೋಸ್ಟ್ಪೋನ್ ಆಗಿದ್ದರಿಂದ ನನಗೆ ಸಮಯ ಸಿಕ್ತು. ಆ ಸಮಯ ಸಿಕ್ಕಿದ್ರಿಂದ ನನಗಿನ್ನೂ ಸರಿಯಾಗಿ ಅದ್ಭುತವಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕಾಯ್ತು. ಪ್ಲ್ಯಾನ್ ಮಾಡಿಕೊಂಡು ಕೊನೆಗೆ ನಾವು ಶೂಟಿಂಗ್ ಪ್ಲ್ಯಾನ್ ಮಾಡಿದ್ದು ಬಂದ್ಬಿಟ್ಟು 20ನೇ ತಾರೀಕು ಅನ್ಕೋತೀನಿ. 20ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ನಾನು ಲೊಕೇಶನ್ಗೆ ಹೋಗಿದ್ದು. ನೈಟ್ 1:30 ತನಕ ಶೂಟ್ ಮಾಡಿದ್ದೀವಿ. ಹೇಗೆ ವಿಷಯಗಳು ಕೂಡ್ ಬಂತು ಅಂದರೆ ಒಂದೊಂದು ವಿಷಯನೂ ಅದ್ಭುತವಾಗಿ ಕೂಡ್ ಬಂತು. ಅಷ್ಟೊತ್ತಿಗೆ ಆಗಲೇ ನೈಟ್ ಕರ್ಫ್ಯೂ ಅನೌನ್ಸ್ ಮಾಡಿಬಿಟ್ಟಿದ್ರು. ಆದರೂ ಅವತ್ತಿನ ದಿನ ಹೇಗಾದರೂ ಮುಗಿಸ್ಕೊಂಡು ಬಿಡಬೇಕು ಅಂತ ಹೇಳಿ ನಾವು ಎಲ್ಲ ಪ್ಲ್ಯಾನ್ ಮಾಡಿ, ನಮ್ಮ ಕೈಲಿ ಆದಷ್ಟು ನಾವು ಪ್ಲ್ಯಾನ್ ಮಾಡಿ ಕೆಲಸ ಮಾಡಬೇಕು ಅಂತ ಶೂಟಿಂಗ್ ಮಾಡಬೇಕು ಅಂತ ಹೊರಟಿದ್ವಿ. ಆದರೆ ಹಲವಾರು ವಿಷಯಗಳು, ಒಂದಲ್ಲ ಎರಡಲ್ಲ, ಆ್ಯಕ್ಟರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಪ್ರತಿಯೊಂದು ವಿಷಯನೂ ಸರಿಗೆ ಕೂಡ್ ಬಂದು ಅವತ್ತಿನ ದಿನ ನಾವು ಎಷ್ಟು ಕೆಲಸ ಮಾಡಿದೀವಿ ಅಂದರೆ ಆ ಫಿಲಿಮ್ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಅದರ ಒಂದು USP ಏನೋ, ಅದರಲ್ಲಿ ಏನೆಲ್ಲ ಎಫರ್ಟ್ ಹೋಗಿದೆ ಅಂತ. ಅದನ್ನೆಲ್ಲ ನಾನು ಈಗ ಹೇಳೋಕ್ಕಾಗೋದಿಲ್ಲ. ಆದರೆ ಇದೆಲ್ಲವೂ ಕೂಡ್ ಬಂದು ಅವತ್ತಿನ ದಿನ ನಾವು ಯಶಸ್ವಿಯಾಗಿ ನೈಟ್ 1 ಗಂಟೆ 2 ಗಂಟೆನಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಎಲ್ಲ ಮನೆಗೆ ಸೇಫಾಗಿ ಬಂದಿದ್ದೀವಿ. ಒಬ್ಬರನ್ನ ಮಾತ್ರ ಯಾರೋ ಪೊಲೀಸ್ ಹಿಡಿದು ಯಾಕೆ ಇಷ್ಟೊತ್ತು ಏನು ಮಾಡ್ತಾ ಇದ್ವಿ ನೈಟಲ್ಲಿ ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ಇನ್ನೆಲ್ಲರೂ ಸೇಫಾಗಿ ಮನೆ ತಲುಪಿದ್ರು. ಎಲ್ಲ ಶೂಟಿಂಗ್ ಅದ್ಭುತವಾಗಿ ಆಯಿತು. ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಮಾರನೇ ದಿನಾನೇ ಲಾಕ್ಡೌನ್ ಅನೌನ್ಸ್ ಮಾಡಿದ್ರು. ಮಾರನೇ ದಿನಾನೇ ಸ್ವಲ್ಪ ಸೀರಿಯಸ್ ಆಗಿ ಲಾಕ್ಡೌನ್ ಅನೌನ್ಸ್ ಮಾಡಿದ್ರು. ಮತ್ತು ಈಗಂತೂ ಫುಲ್ ಲಾಕ್ಡೌನೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಆ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ರಿಂದ ಈಗ ನಾವು ರಿಲ್ಯಾಕ್ಸ್ಡ್ ಆಗಿ ಬರೀ ಎಡಿಟಿಂಗ್ ಮಾಡೋ ಕೆಲಸ. ಸೊ ಲಾಕ್ಡೌನ್ ಆಗಿದೆ, ಎಡಿಟಿಂಗ್ ಮನೇಲಿ ಕೂತ್ಕೊಂಡು ಎಡಿಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಹಲವಾರು ವಿಷಯಗಳು ಈ ಶೂಟಿಂಗಿಗೆ ನನಗೆ ಸಾಥ್ ಕೊಡ್ತು. ಹಲವಾರು ವಿಷಯಗಳು ಅದು ನಾ ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಚಿತ್ರ ಕೂಡ ಒಂದು ಮಿರಾಕಲ್ಲೇ. ನನ್ನ ಬಹಳ ಇಷ್ಟವಾದ ಒಂದು ಡೈರೆಕ್ಟರ್ ಅಲೆಕ್ಸಾಂಡ್ರೋ ಇನ್ಯರಿಟೋ ಅಂತ ಅವರು ಹೇಳ್ತಾರೆ, ಎವ್ರಿ ಗ್ರೇಟ್ ಫಿಲ್ಮ್ ಹ್ಯಾಪನ್ಸ್ ಬೈ ಅ ಮಿರಾಕಲ್ ಅಂತ. ಇದನ್ನು ಉಪೇಂದ್ರರವರು ಕೂಡ ಓಂ ಬಗ್ಗೆ ಮಾತಾಡುವಾಗ ಹೇಳೋದನ್ನು ಕೇಳಿದ್ದೀನಿ. ಹಾಗಾಗಿ ಪ್ರತಿಯೊಂದು ಚಿತ್ರ ಕೂಡ ಎಲ್ಲವೂ ಕೂಡ ಬರಬೇಕು. ಇದಕ್ಕೆ ಯಾವ ರೀತಿ ನನ್ನ ಕೈಯಲ್ಲಿ 5,000 ರೂಪಾಯಿ ಇತ್ತು, 96,000 ರೂಪಾಯಿ ನಾನು ಖುದ್ದಾಗಿ ಇನ್ವೆಸ್ಟ್ ಮಾಡಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ಅಂದರೆ ನನಗೆ ಅದು ನಂಬೋದಕ್ಕಾಗಲ್ಲ. ಅಷ್ಟೊಂದು ಆದರೆ ಒಂದು ನಂಬಿಕೆ, ಈ ಒಂದು ಜ್ಞಾನದ ಮೇಲೆ ಇದ್ದ ನಂಬಿಕೆ, ಈ ಒಂದು ಪ್ರಕೃತಿಯ ಮೇಲೆ ಇದ್ದ ನನಗೆ ನಂಬಿಕೆ, ನಾನು ನನ್ನ ಪಾಠಕ್ಕೆ ಕೆಲಸ ಮಾಡ್ತಾ ಇದ್ದೆ. ಕೊನೆಗೆ ಇವತ್ತು ಶೂಟಿಂಗ್ ಮಾಡ್ಕೊಂಡು ಬಂದು ಎಡಿಟಿಂಗ್ ಮಾಡೋದಕ್ಕೆ ಕೂತಿದ್ದೀವಿ. ಈ ಒಂದು ಪವಾಡನ ಇವತ್ತು ಹಂಚ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ, ಈ ಚಿತ್ರಕ್ಕೆ ನನಗೆ 50,000 ಗಿಫ್ಟ್ ಆಗಿ ಕೊಟ್ಟರು ನನ್ನ ತಂದೆ ಫ್ರೆಂಡು ಅಂತ ಏನು ಹೇಳಿದೆ. ಅವರು ಪಾಪ ಕೋವಿಡಿಂದ ಅವ್ರಿಗೆ ಅಫೆಕ್ಟ್ ಆಗಿ ಕೊನೆಗೆ ನಿನ್ನೆ ಅವರು ತೀರ್ಕೊಂಡ್ರು. ನಮ್ಮ ತಂದೆಗೆ ತುಂಬ ಬೇಜಾರಾಗಿತ್ತು. ಕೋವಿಡ್ ಆದ ಕಾರಣ ಯಾರೂ ಹೋಗಿ ಅವ್ರನ್ನ ನೋಡೋದಕ್ಕಾಗಲಿಲ್ಲ. ಸೊ ಅವರು ಆ ಹಣ ಅವ್ರಿಗೆ ಬಂದು, ಆ್ಯಕ್ಚುಲಿ ಇನ್ನೊಂದೇನು ಅಂದರೆ ಗೌರ್ಮೆಂಟ್ ಪೆನ್ಷನ್ ಕೂಡ ನೀವು ಬದುಕಿದ್ರೆ ಅಷ್ಟೇ ಬರೋದು. ಹಾಗಾಗಿ ಅವರು 84 ವಯಸ್ಸಲ್ಲಿ ಹೆಲ್ದಿಯಾಗಿದ್ದರು. ಆ ಪೆನ್ಷನ್ ಹಣ ಅವ್ರಿಗೆ ಬಂದ ಮೇಲೆ ಒಂದು ಎಷ್ಟೋ ಲಕ್ಷಗಳು ಬಂದಿದೆ. ಅಷ್ಟು ಬಂದ ಮೇಲೆ ಈ ರೀತಿ ಒಂದು ಆಗಿ ನಿನ್ನೆ ಅವರು ತೀರ್ಕೊಂಡ್ರು.
ಆದರೆ ಏನು ಮಾಡೋಕ್ಕಾಗಲ್ಲ. ಈಗಿನ ಪರಿಸ್ಥಿತಿ, ಈಗ ಈ ಕೋವಿಡ್, ಇದಕ್ಕೆ ಮುಂಚೆ ಕೂಡ ನಾನು ಹೇಳಿದ್ದೀನಿ, ಈಗ ಏನೇನಾಗುತ್ತೋ ಅದನ್ನೆಲ್ಲ ನಾವು ನೋಡೋದಕ್ಕಾಗತ್ತೆ ಅಷ್ಟೇ, ಬಿಟ್ಟರೆ ನಾವು ಬೇರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಈಗ ಅಶಕ್ತರಾಗಿದ್ದೀವಿ. ನಮ್ಮ ಕೈಯಲ್ಲಿ ಏನಾದರೂ ಮಾಡೋದಕ್ಕಾದ್ರೆ ಖಂಡಿತ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಇಲ್ಲ ಅಂದರೆ ಜಸ್ಟು ನಾವು ಸೇಫಾಗಿ ಮನೆಯಲ್ಲಿ ಸೇಫಾಗಿರೋದಕ್ಕೆ ಪ್ರಯತ್ನ ಪಡೋಣ. ನಾವು ಬುದ್ಧಿವಂತಿಕೆಯಿಂದ ಜಾಗೃತರಾಗಿ ಮನೆಯಲ್ಲಿ ನಮ್ಮ ಮತ್ತು ನಮ್ಮ ಕುಟುಂಬದವರ ಸುರಕ್ಷತೆಗಾಗಿ ಕೆಲಸ ಮಾಡೋಣ. ಮತ್ತು ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಏನೇ ಒಂದು ಸಹಾಯ ಮಾಡೋದಕ್ಕಾದರೂ, ಈಗ ಹಲವಾರು ಜನ ಒದ್ದಾಡ್ತಿರ್ತಾರೆ, ಅವ್ರಿಗೆ ಹಣ ಸಹಾಯ ಮಾಡೋದಕ್ಕಾದ್ರೆ ಹಣ ಸಹಾಯ ಮಾಡೋಣ. ಇಲ್ಲ ಇನ್ಫಾರ್ಮೇಷನ್ ಬೇಕಿರುತ್ತೆ, ನಿಮ್ಗೆ ಯಾವುದೋ ಕಾಂಟ್ಯಾಕ್ಟ್ಸ್ ಇರುತ್ತೆ, ಒಂದು ಹಾಸ್ಪಿಟ್ಲ್ ಬೆಡ್ ಬೇಕಿರುತ್ತೆ, ಏನೋ ಒಂದು ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರುತ್ತೆ, ಅದನ್ನು ನಾವು ಫೋನಲ್ಲೇ ಕೋಆರ್ಡಿನೇಟ್ ಮಾಡೋಣ. ಆದರೆ ತುಂಬ ಉತ್ಸುಕರಾಗಿ ಏನೋ ಮಾಡೋಕ್ಕೆ ಹೋಗ್ತೀವಿ ಅಂತ ಮತ್ತೆ ನಮ್ಮ ಕುಟುಂಬಕ್ಕೂ ಸಮಸ್ಯೆನ ನಾವೇ ತರೋದು ಬೇಡ. ಹಾಗಾಗಿ ನಾ ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ಸುಮ್ಮನೆ ನಮ್ಮ ತಲೆನಲ್ಲಿ ಜಗತ್ತಿನ ಬಗ್ಗೆ ಎಲ್ಲ ಒಂದೇ ಸತಿ ಯೋಚಿಸಕ್ಕೆ ಹೋದ್ರೆ ಈಗ ಖಂಡಿತ ಡಿಪ್ರೆಷನ್ಗೆ ಹೋಗಬೇಕಾಗತ್ತೆ. ಯಾಕಂದರೆ ಈಗಿನ ಪರಿಸ್ಥಿತಿ ಆಗಿದೆ. ಹಾಗಾಗಿ ಆ ರೀತಿ ಡಿಪ್ರೆಸ್ ಆಗೋದು ಬೇಡ. ಯಾಕಂದರೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ ಎಂಥ ಸಮಸ್ಯೆನೂ ನಮ್ಮ ಹತ್ರ ಬಂದಾಗ ಹಾಗೆ ದೂರ ಹೋಗ್ಬಿಡುತ್ತೆ, ರಿಫ್ಲೆಕ್ಟ್ ಆಗಿಬಿಡುತ್ತೆ. ಬಟ್ ನಾವು ಮೆಂಟಲಿ ವೀಕ್ ಆಗಿಬಿಟ್ರೆ ಸಮಸ್ಯೆನ ನಾವೇ ಆಕರ್ಷಿಸ್ತೀವಿ. ಇದನ್ನೇ ನಾನು ಹಿಂದಿನ ವಿಡಿಯೋನಲ್ಲೂ ಹೇಳಿದ್ದು. ಹಾಗಾಗಿ ಅವರು ಹೋದರು ಅಂತ ಗೊತ್ತಾದಾಗ ಅವರ 84 ವರ್ಷ ಚೆನ್ನಾಗಿ ಬಾಳಿ ಬದುಕಿದ್ದಾರೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಂಡು, ಅವರು ಬದುಕಿದ್ದರಿಂದ ಅವ್ರಿಗೆ ಹಣ ಬಂತು, ಅವ್ರಿಗೆ ಹಣ ಬಂದಿದ್ದರಿಂದ ಅವ್ರು ನನಗೆ ಹಣ ಕೊಡೋ ಥರ ಆಯಿತು. ಹಾಗಾಗಿ ಈ ಫಿಲಿಮ್ ಮಾಡೋದಕ್ಕೆ ಅವರು ಒಂದು ಮುಖ್ಯವಾದ ಕಾರಣ ಆದರು. ಆದರೆ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಆದರೆ ಖಂಡಿತ ಅವರ ಒಂದು ಆಶೀರ್ವಾದ, ಅವರ ಒಂದು ಸಹಕಾರ ಇದ್ದಿದ್ದರಿಂದನೇ ಈ ಫಿಲಿಮ್ ಆಗಿದ್ದು. ಸೊ ನನ್ನ ಹೃದಯದ ಅಂತರಾಳದಿಂದ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿದೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಸೊ ಈ ರೀತಿ ಒಂದು ಅದ್ಭುತವಾದ ಪವಾಡ ನನ್ನ ಜೀವನದಲ್ಲಿ ನಡೆಯಿತು ಗೆಳೆಯರೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಈ ಆಕರ್ಷಣೆಯ ನಿಯಮದ ಬಗ್ಗೆ ಇದೇ ಮೊದಲ ಬಾರಿ ನೀವು ಕೇಳ್ತಾ ಇದ್ದರು, ಖಂಡಿತ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ, ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ನಲ್ಲಿ ಇದರ ಬಗ್ಗೆ ನನ್ನ ಜೀವನದಲ್ಲಿ ಆದಂತಹ ಬಹಳಷ್ಟು ಅದ್ಭುತವಾದ ಅನುಭವಗಳನ್ನು, ಪವಾಡಗಳನ್ನು, ವಿಸ್ಮಯಗಳನ್ನು, ಉದಾಹರಣೆಗಳೊಂದಿಗೆ ಆ ತತ್ವಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈಗಾಗಲೇ ಆರೆಂಜ್ ಕನ್ನಡಕ ವಿಹಾನ್ ವಿಚಾರಗಳು ಆಗಿರ್ಬೋದು, ಅಥವಾ ನಾ ಕಂಡ ರಹಸ್ಯ ಸರಣಿ ಆಗಿರ್ಬೋದು, ಇದರಲ್ಲೆಲ್ಲ ಈ ಬಹಳ ಪವರ್ಫುಲ್ ಆದ ಒಂದು ತತ್ವದ ಬಗ್ಗೆ ನಾನು ಮಾತಾಡಿದ್ದೀನಿ. ದಯವಿಟ್ಟು ಈ ಸಮಯದಲ್ಲಿ ಆ ವಿಡಿಯೋಗಳನ್ನು ನೋಡಿ ಆ ತತ್ವವನ್ನು ಹೇಗೆ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೋಬೋದು, ಇದರ ಒಂದು ಫಲವನ್ನು ನೀವು ಹೇಗೆ ಪಡಿಬೋದು ಅನ್ನೋದ್ರ ಬಗ್ಗೆ ಯೋಚಿಸಿ ಅದರ ಬಗ್ಗೆ ಕೆಲಸ ಮಾಡಿ. ನಿಮ್ಗೆ ಏನೇ ಕನ್ಫ್ಯೂಷನ್ಸ್ ಇದ್ರು, ನಿಮ್ಗೆ ಏನೇ ಗೊಂದಲಗಳಿದ್ರು, ಏನೇ ಪ್ರಶ್ನೆಗಳಿದ್ರು ಕಮೆಂಟ್ಸ್ನಲ್ಲಿ ತಿಳಿಸಿ. ನಿಮ್ಮ ಪ್ರಶ್ನೆಗಳಿಗೆ ನನ್ನ ಕೈಲಾದಷ್ಟು ನಾನು ಉತ್ತರ ನೀಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಕಡೆಯದಾಗಿ ನನ್ನ ಮನವಿ ಏನು ಅಂದರೆ, ಈ ಒಂದು ಸಮಯದಲ್ಲಿ ಆದಷ್ಟು ಸಕಾರಾತ್ಮಕ ಆಲೋಚನೆಗಳನ್ನು ಯೋಚಿಸೋದಕ್ಕೆ ಪ್ರಯತ್ನ ಪಡಿ. ಆದಷ್ಟು ಸುತ್ತಮುತ್ತ ನಡೀತಿರೋ ಸಮಸ್ಯೆಗಳ ಬಗ್ಗೆ ಎಲ್ಲ ನ್ಯೂಸ್ ಚಾನಲ್ ಹಾಕಿಟ್ಕೊಂಡು ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಫೋನ್ಗಳಲ್ಲಿ ಕಾಲ್ ಮಾಡಿ ಮಾತಾಡಿಕೊಂಡು ಇಲ್ಲಿ ಹೀಗಾಗಿದೆ, ಅಲ್ಲಿ ಹಾಗಾಗಿದೆ, ಅಲ್ಲಿ ಅವ್ರು ಸತ್ರು, ಇಲ್ಲಿ ಇವ್ರು ಸತ್ರು ಅಂತ ಅದ್ರ ಬಗ್ಗೆನೇ ಮಾತಾಡೋದನ್ನ ಕಡಿಮೆ ಮಾಡಿ. ಎಷ್ಟು ಬೇಕೋ ಅಷ್ಟು ಮಾತಾಡಲೇಬೇಕಾಗತ್ತೆ, ತಪ್ಪಿಲ್ಲ. ಆದರೆ ಆದಷ್ಟು ನಾವು ಈಗ ಈ ಸಮಯನ ಎಷ್ಟು ಪಾಸಿಟಿವ್ ಆಗಿ ನಮ್ಮ ಮನಸ್ಸನ್ನು, ನಮ್ಮ ಆಲೋಚನೆಗಳನ್ನು ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟು ನಾವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಸಕಾರಾತ್ಮಕ ಆಲೋಚನೆಗಳು, ಸಕಾರಾತ್ಮಕ ವಿಷಯಗಳನ್ನೇ ನಮ್ಮ ಜೀವನದಲ್ಲಿ ಆಕರ್ಷಿಸುತ್ತವೆ. ಮತ್ತು ಈ ಕಾಯಿಲೆ ನಮ್ಮಿಂದ ಖಂಡಿತ ದೂರನೇ ನಿಲ್ಲುತ್ತೆ, ನಮ್ಮನ್ನು ಏನೂ ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ಸಮಯದಲ್ಲಿ ನೀವೆಲ್ಲರೂ ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ ಮತ್ತು ಆದಷ್ಟು ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಧನ್ಯವಾದಗಳು.